ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಜಲ್ಲಿಕಲ್ಲು ಖರೀದಿ ವಿಚಾರವಾಗಿ ಹುಟ್ಟಿಕೊಂಡಿರುವ ಪ್ರೇರಣಾ ಸಂಸ್ಥೆ ವಿವಾದ ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ವಿವಾದದ ಹಿನ್ನೆಲೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾಧ್ಯಮದವರ ಪ್ರಶ್ನೆಗೆ ತಾಳ್ಮೆ ಕಳೆದುಕೊಂಡು ತೀವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮದವರು ಪ್ರೇರಣಾ ಸಂಸ್ಥೆ ಮೂಲಕ ಜಲ್ಲಿಕಲ್ಲು ಖರೀದಿಗೆ ಒತ್ತಡ ಇದೆ ಎಂಬ ಗುತ್ತಿಗೆದಾರ ಆರೋಪದ ಕುರಿತು ಪ್ರಶ್ನಿಸಿದಾಗ ಸಂಸದರು ಕೋಪಗೊಂಡು, ನನ್ನ ಹತ್ತಿರ ಜಲ್ಲಿಕಲ್ಲು ಖರೀದಿಸಲು ನಾವ್ಯಾರಾದ್ರೂ ಹೇಳಿದ್ವಾ? ಆಡ್ ಕೊಟ್ಟಿದ್ದೀವಾ? ಯಾರಾದ್ರೂ ಪ್ರೇರಣದವರು ನಮ್ಮ ಬಳಿ ಖರೀದಿಸಲು ಹೇಳಿದ್ದೀವಾ? ದುನಿಯಾ ಹೇಳ್ತಾರೋ ಎಂದು ಎಲ್ಲರೂ ನಂಬೇಕಾ ಎಂದು ಪ್ರತಿಕ್ರಿಯಿಸಿದ್ರು. ಹಿಟ್ನಾಳ್ ಅವರು ಮುಂದುವರಿಸಿ ಹೇಳಿದ್ರು, ನಾನು ಎಂಪಿ ಆಗಿದ್ದೀನಿ, ಒಂದಿಷ್ಟು ನನ್ನ ಬಗ್ಗೆ ಮಾತಾಡಿದ್ರೆ ಮೈನಸ್ ಆಗುತ್ತೆ ಅಂದುಕೊಂಡಿದ್ದಾರೆ. 108 ಏಜೆನ್ಸಿಗಳಿವೆ, ನನ್ನದೊಂದೇ ಅಲ್ಲ, ಯಾರು ಒತ್ತಡ ಹಾಕಿಲ್ಲ, ಎಲ್ಲರೂ ಕೂಡ ಓಪನ್ ಮಾರ್ಕೆಟ್ನಲ್ಲಿ ಖರೀದಿ ಮಾಡಬಹುದು. ಅವರ ಹೇಳಿಕೆಯಿಂದ ಸಭೆಯಲ್ಲಿ ಒಂದು ಹಂತದಲ್ಲಿ ವಾತಾವರಣ ಗರಿಗೆದರಿತಾ ಇತ್ತು. ಸಂಸದರು ಪತ್ರಕರ್ತರೊಂದಿಗೆ ಏಕವಚನದಲ್ಲಿ ಮಾತನಾಡಿದ ಘಟನೆ ಕೂಡ ಅಲ್ಲಿದ್ದವರ ಗಮನ ಸೆಳೆಯಿತು. ಹಿಟ್ನಾಳ್ ಅವರು ಮುಂದುವರಿಸಿ ಕ್ರಷರ್ ಉದ್ಯಮಿಗಳ ಗತ್ತು ಗುತ್ತಿಗೆದಾರ ನಡುವಿನ ಹಣದ ವ್ಯವಹಾರಗಳ ವಿಚಾರಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. 117 ಕೋಟಿಗಳನ್ನ ಗುತ್ತಿಗೆದಾರರು ಕ್ರಷರ್ ಮಾಲೀಕರಿಗೆ ಬಾಕಿ ಇಟ್ಟಿದ್ದಾರೆ. 60 ಕ್ರಷರ್ಗಳಲ್ಲಿ 43 ಮಾತ್ರ ಉಳಿದಿವೆ, 17 ಈಗಾಗಲೇ ಬಂದ್ ಆಗಿದೆ. ಇಬ್ಬರು ಕೂಡ ಬದುಕಬೇಕು ಅಂತ ನಾವು 2-3 ಸಲ ಸಭೆ ಮಾಡಿದ್ದೀವಿ ಎಂದಿದ್ದಾರೆ. ತಮ್ಮ ಮೇಲಿನ ಆರೋಪಗಳ ಕುರಿತು ಸ್ಪಷ್ಟನೆ ನೀಡಿದ ಹಿಟ್ನಾಳ್, ನಾನು ಕೂಡ ಕ್ರಷರ್ ಉದ್ಯಮಿ, ಆದ್ರೆ ಯಾರಿಗೂ ಕೂಡ ಒತ್ತಡ ಹಾಕಿಲ್ಲ. ಪ್ರೇರಣಾ ಸಂಸ್ಥೆ ಒಳ್ಳೆಯ ಪೇಮೆಂಟ್ ಕೊಟ್ಟರೆ ನನಗೆ ಕೊಡ್ತಾರೆ. ಆರೋಪ ಮಾಡಿದವರು ನಮ್ಮ ಪಕ್ಷದವರೇ. ಇವತ್ತು ಅವರ ಹಣೆ ಬರಹ ಬಿಚ್ಚಿಟ್ರೆ ತುಂಬಾ ವಿಷಯ ಬಯಲಾಗುತ್ತೆ ಎಂದು ತೀವ್ರವಾಗಿ ಪ್ರತಿಕ್ರಿಯಿಸಿದ್ರು. ಈ ವಿವಾದದ ಹಿನ್ನೆಲೆ ಕ್ರಷರ್ ಮಾಲೀಕರು ಮತ್ತು ಗುತ್ತಿಗೆದಾರರ ಮಧ್ಯೆ ನಡೀತಾ ಇರುವ ಅಸಮಾಧಾನ ಮತ್ತಷ್ಟು ಗಾಢವಾಗಿದೆ. ಸಂಸದ ಹಿಟ್ನಾಳ್ ಅವರ ಈ ಹೇಳಿಕೆ ಜಿಲ್ಲೆಯಲ್ಲಿ ರಾಜಕೀಯ ಚರ್ಚೆಗೆ ಹೊಸ ತಿರುವು ಕೊಟ್ಟಿದೆ. ಮಾಡಿದ್ರಿ ನನ್ನ ಹತ್ರ ತಗೋಬೇಕಂತೇಳಿ ಯಾರು ನಾವು ಯಾರು ಕೊಟ್ಟಿವ ಯಾರಿಗಾರು ಹೇಳಿವ? ನಾನು ಒಂದು ನಿಮಿಷ, ನಾವು ಯಾರ ಪ್ರೇರಣಾದವರು ನನ್ನ ಹತ್ರ ತಗೋಬೇಕಂತ ನಾವು ಹೇಳಿವ? ಅವ್ರ ದುನಿಯಾ ಹೇಳ್ತಾರ, ಅವ್ರೇನ್ ದುನಿಯಾ ಹೇಳ್ತಾರ? ನಾವ್ ಕೇಳ, ಅವ್ರ ದುನಿಯಾ ಹೇಳ್ತಾರ, ಈಗ ಕೇಳ, ಆ ದುನಿಯಾ ಹೇಳ್ತಾನ, ಆದ್ ಬಂದ್ ದುನಿಯಾ ಹೇಳ್ತಾನೆ. ಈಗ ಅವ್ರೇನು ಸಿಂಪಲ್ ಆಗಿ ನಾನು MP ಇದ್ದೀನಿ, ಚೂರು ಮಾತಾಡಿಬಿಟ್ರೆ ಮೈಲೇಜ್ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಐತಿ. ಇರಲಿ, ನಾವು 108 ಏಜೆನ್ಸಿ ಅದಾವ, ನಮ್ದು ಒಂದೇ ಇಲ್ಲ. ಏನು ಯಾರ ಕಂಡೀಷನ್ ಮಾಡಕ್ ಬರ್ತಾ? ಓಪನ್ ಮಾರ್ಕೆಟ್ ಬೇಕಾದ ತಗ ಆ ದುನಿಯಾ ಹೇಳ್ತಾನ. ಅವ್ರು ಕೇಳಪ್ಪ, ಕ್ರಷರ್ ಯೂನಿಟ್ನಾರ ಅದು ಅವ್ರ ಇಷ್ಟ, ಅದ್ ಬಂದು ನನಗೆ ಕೊಡ್ಲಿ, ನಿನಗೆ ಕೊಡ್ಲಿ, ನೀನು ಏಜೆನ್ಸಿ ಮಾಡ್ಕೆ ನೀನು ಕೊಡ್ರಿ, ನೀನು ತಗ, ನೀನು ಯಾರು ಬೇಡ ಅಂದಾರ? ನಾವ್ ಯಾವ ಒತ್ತಡ ಇಲ್ಲ, ಓಪನ್ ಮಾರ್ಕೆಟ್ ಎಲ್ಲಾರ ತಗೊಳ್ಳಿ. ಸುಮ್ಮನೆ ಬಂದು ಆರೋಪ ಮಾಡೋದು, ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನೀವು ಯಾವ್ದಾರು ಒಂದು ಅವ್ರು ಆರೋಪ ಮಾಡ್ತಾರೆ, ನಾವು ರಾಜಕಾರಣದಾಗಿದ್ದೀವಿ, ಅವರು ಒಂದು ವಿರೋಧ ಪಕ್ಷದಾಗ ಇರ್ತಾರೆ, ಆರೋಪಗಳು ಸಹಜ, ಏನು ಆರೋಗ್ಯಕರ ಇದರಲ್ಲಿ ಸಹಜ. ಆದ್ರೆ ಏನು ಒಂದು ಕ್ರಷರ್ ಅಸೋಸಿಯೇಷನ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನಡುವೆ ನಾವು 2-3 ಸರಿ ಮೀಟಿಂಗ್ ಮಾಡಿ ಕ್ರಷರ್ ಉದ್ಯಮನೂ ಬದುಕಬೇಕು, ಕಾಂಟ್ರಾಕ್ಟ್ರು ಕೂಡ ಒಳ್ಳೆಯದಾಗಬೇಕು, ಇದನ್ನು ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದಷ್ಟು ಡೀಟೇಲ್ ಏನು ಒಂದು ತಾಸು 3 ತಾಸು ಚರ್ಚೆ ಮಾಡೀವಿ. ಆ ನೋಟಿ ಹೇಳಿರ 110 ಕೋಟಿ ರೂಪಾಯಿ ಇವತ್ತು ಕಾಂಟ್ರಾಕ್ಟರ್ಸ್ ಕ್ರಷರ್ ಉದ್ಯಮದಾರಿಗೆ ಕೊಡಬೇಕು. 110 ಕೋಟಿ ಕೊಡಬೇಕು 40 ಕ್ರಷರ್ಗೆ. ಟೋಟಲ್ 43 ಕ್ರಷರ್ ಉಳ್ಕೊಂಡವು, 17 ಕ್ರಷರ್ ಬಂದಾಗ್ಯಾವ. ನಾನು ಕೂಡ ಕ್ರಷರ್ ಉದ್ಯಮಿ, ಹೌದಾ? ಅವ್ರು ಹೇಳ್ಬೇಕಾ? ಬಂದಾಗ ಅವರು ಸಿಂಗಲ್ ವಿಂಡೋ ಮಾಡಿಬಿಟ್ಟಾರೆ, ಪ್ರಚಾರ ಕೇಳ್ಕೊಂಡ್ರೆ ಇವತ್ತೇನು ಮಾತಾಡ್ತಾರಲ್ಲ ಅವ್ರದ್ದು ಹಣೆ ಬರ ಬಿಚ್ಚಿಟ್ರೆ ಭಾಳ ಐತಿ. ES ಕ್ರಷರ್ನ ಕ್ರೆಡಿಟ್ ತಗೊಂಡ್ರ ಅಂತೇಳಿ ಅವೆಲ್ಲ ಮಾತಾಡೋದು ಬೇಡ, ವೈಯಕ್ತಿಕ ಮಾತಾಡಲ್ಲ, ಹೋಗ್ಲಿ. ಆದ್ರೆ ಈಗ ನೀನು ಹೇಳಂತೀಯ, ನಾನು ಹೇಳಿ ಸಣ್ಣವಾಗಲ್ಲ, ಹೇಳಿ ನಾವು ಆಗಲ್ಲ, ಹೇಳಿ ಕೇಳಪ್ಪ. ಏನ ಅದ್ರ ಬಗ್ಗೆ ಆಮೇಲೆ ಕಡೆ ಮಾತಾಡ್ತೀನಿ, ರಾಜಕೀಯದ ಬಗ್ಗೆ. ಈಗ ಇರೋದ್ ವಿಷಯ ಇಷ್ಟೇ, ಅದು ಆಮೇಲೆ ಕಡೆ ಮಾತಾಡ್ತೀನಿ. ದೋಸ್ತಿ, ಪಾರ್ಟಿ, ರಾಜಕಾರಣ ಇಲ್ಲಿರೋದು ಇಷ್ಟೇ. 2 ಪಾರ್ಟಿ, ಒಂದು ಕ್ರಷರ್ ಪಾರ್ಟಿ, ಒಂದು ಕಾಂಟ್ರಾಕ್ಟರ್ ಪಾರ್ಟಿ. ಅದ್ರಾಗೂ ಕಾಂಗ್ರೆಸ್ನಾಗ ಇರೋರು ಅದಾರ, ಇದ್ರಾಗೂ BJP ಇರೋದಾರ. ನಮ್ದೇನು ಉದ್ದೇಶ ಹೊಂದಾಣಿಕೆ ಮಾಡಬೇಕು, ಕ್ರಷರ್ ಉದ್ಯಮ ಕೂಡ ಬದುಕಬೇಕು. 106 ಕೋಟಿ ಉದ್ರಿ ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ. ನೀವು ಕೂಡ ಸ್ವಲ್ಪ, ಈಗ ಭಾಳಷ್ಟು ಮಂದಿ ಬಂದಾರೆ, ನಾವು ಕಾಂಟ್ರಾಕ್ಟರ್ ಬಗ್ಗೆ ಬ್ಲೇಮ್ ಮಾಡಲ್ಲ. ಭಾಳಷ್ಟು ಮಂದಿ ಕಾಂಟ್ರಾಕ್ಟ್ 20 ವರ್ಷದಿಂದ ವ್ಯವಹಾರ ಮಾಡ್ತಾರೆ, ಅವ್ರ ವ್ಯವಹಾರ ನೀಟ್ ಅದಾವೆ. ಅವ್ರು ಯಾರು ಇವತ್ತು ಮೈಕಿಗೆ ಬರೋಲ್ಲ, ಅವ್ರು ಯಾರು ಬಂದು ನೀವು ಈಗ ಬಂದು ಎಲ್ಲರೂ ಉದ್ರಿನ ಕೊಡ್ಬೇಕು ನಮಗೆ. ನೀವು ಹೆಂಗೆ ಕೊಟ್ರಿ ಹಂಗೆ ಕ್ರೆಡಿಟ್ ಕೊಡ್ರಿ, ಕ್ರೆಡಿಟ್ ಕೊಟ್ಟು ಬಿಸ್ನೆಸ್ ಮಾಡೋಕ್ಕತ್ತ? ಕ್ರೆಡಿಟ್ ಕೊಡೋದು ಯಾರ್ದು? ಅವು ಕ್ರಷರ್ ಅವ್ರು ಕೊಡ್ಬೋದು, ಬಿಡ್ಬೋದು.
ಇವತ್ತು ಕ್ರೆಡಿಟ್ ಕೊಡಲ್ಲ ಅಂತ ತಕ್ಷಣ ಹಂಗೆ ಹಿಂಗೆ ಈಗ ನಮ್ದು ಅನುದಾನ ಬಂದಿಲ್ಲ, ಬಾಕಿ ಐತಿ. ಅವ್ರ ದುನಿಯಾ ಅಂತಾರೆ ಮನಪೊಲಿ ಅನ್ನಕ್ಕೆ ತಗನಕ್ ಬೇಡ ಅಂದಿವ ನಾವು ಹೋಗಿ ನಿನ್ಗೆ ಎಲ್ಲಿ ಬೇಕಲ್ಲಿ ತಗ ಕೊಟ್ಟಲ್ಲಿ ಯಾರು ನೋಡಪ್ಪ ಕೇಳು, ನಾಳೆ ನೀನು ಒಂದು ಏಜೆನ್ಸಿ ಮಾಡಿಕೆ ನಿನಗೆ ಬೇಕಾದ ಬಂದು ನಿನಗೂ ಕೊಡ್ತಾರ ಅಸೋಸಿಯೇಟ್. ನೋಡಪ್ಪ ಈಗ ಕೇಳು, ಒಂದು ಏಜೆನ್ಸಿ ಇರುತ್ತೆ, ಒಂದು ಏಜೆನ್ಸಿ ಇರುತ್ತೆ, ಹೌದಾ? ಅವ ಏನು ಮಾಡ್ತಾನೆ, ಮಟೀರಿಯಲ್ ತಗೊಂಡು ಮಾರ್ತಾನೆ. ನೋಡಪ್ಪ ನನಗೆ ಬೇಕಾದ್ರೆ ಬಂದು ನನಗೆ ಕೊಡ್ರಿ, ಇನ್ನೊಬ್ಬ ಚಲೋ ರೇಟ್ ಕೊಟ್ರೆ 10ಕ್ಕೆ ಕೊಡ್ರಿ, ಇನ್ನೊಬ್ಬ ಕೊಟ್ರೆ 10ಕ್ಕೆ ಕೊಡ್ರಿ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಂತಾರೆ. ಓಪನ್ ಮಾರ್ಕೆಟ್ ಅದು ಅವ್ರ ಇಷ್ಟ. ನಾನೇನು ಹೇಳಕತ್ತೀನಿ ನೋಡಪ್ಪ, ನಾನು ಒಳ್ಳೆ ಮಾರ್ಕೆಟ್ ಕೊಡ್ತೀನಿ, ಒಳ್ಳೆ ಪೇಮೆಂಟ್ ಕೊಡ್ತೀನಿ, ನನಗೆ ಕೊಡ್ತಾನೆ. ಇನ್ನೊಬ್ಬ ಕೊಡ್ರಿ, ಇನ್ನೊಬ್ಬ ಕೊಡ್ತಾನೆ. ಯಾರು ಅಲ್ಲಪ್ಪ, ನಾನು ಏನು ಹೇಳಕತ್ತೀನಿ, ಪ್ರೇರಣೆ ಸಂಸ್ಥೆ ಅಡಿಯಲ್ಲಿ ಬರ್ತಾರ, ನಾನು ಚಲೋ ಪೇಮೆಂಟ್ ಕೊಡ್ತೀನಿ, ನಾನು ನಿನಗೆ ಒಳ್ಳೆ ರೇಟ್ ಕೊಡ್ತೀನಿ, ನೀವು ಕೊಡ್ತೀನಿ, ನನಗೆ ಕೊಡ್ತಾನೆ. ಇನ್ನೊಬ್ಬತ್ತು ಬಂದು ಚಲೋ ಮಾಡ್ರಿ, ಇನ್ನೊಬ್ಬತ್ತು ಕೊಡ್ತಾನೆ. ನೋಡಪ್ಪ MP ಕೇಳೋ, ಹೇಳ್ತೀನಿ, MP ನನ್ನ ಜೊತೆಗಿರೋರು ಇವತ್ತು ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಾರ. ನಾನು ಪ್ರಭಾವ ಬೀರಿ ಅಲ್ಲೇ ಕುಕ್ಕಿದ್ರ ಅವರು, ಅವ್ರ ಜೊತೆಗಿರೋರು ನನ್ನ ಜೊತೆಗೆ ಅದಾರ. ಇದ್ರಾಗ ಹೇಳಿದ್ದಲ್ಲ, ಎರಡ ಪಾರ್ಟಿ ಇರೋದು ನೋಡಪ್ಪ. ಇದು ನಾವು ಎರಡೈತಿ ನಂದು ಉದ್ದೇಶ ಎರಡೈತಿ. ಕ್ರಷರ್ ಅಸೋಸಿಯೇಷನರು ಕ್ರಷರ್ ಉದ್ಯಮ ಬದುಕಬೇಕಂತಾರೆ. ಕಾಂಟ್ರಾಕ್ಟ್ರು ನಮ್ಮದು ಮಾರ್ಕೆಟ್ ತೊಂದರೆ ಐತಿ, ಉದ್ರಿ ಕೊಡಂತಾರೆ. ಇವ್ರು ಕ್ರಷರ್ ಅಸೋಸಿಯೇಷನ್ 117 ಕೋಟಿ ರೂಪಾಯಿ ನಮ್ದು ಈಗಾಗಲೇ ಕ್ರಷರ್ 117 ಕೋಟಿ ಐತಿ. 60 ಕ್ರಷರ್ನಾಗ 17 ಕ್ರಷರ್ ಬಂದಾಗಿ 43 ಕ್ರಷರ್ಸ್ ಉಳ್ದಾವ. ಹಿಂಗೆ ಉದ್ರಿ ಕೊಟ್ಟರೆ ನಮ್ಮ ಉದ್ಯಮ ಉಳಿಯಲ್ಲ ಅಂತ ಅವ್ರದ್ದು. ನಾವು ಅವ್ರನ್ನ ಈಗ ನಮ್ದು ಒಂದು ಜವಾಬ್ದಾರಿ ಐತಿ, ಸಾಮಾಜಿಕ ಜವಾಬ್ದಾರಿ ಐತಿ. ಜನ ಇದು ಕೊಟ್ಟು ನಾವು ಅದನ್ನ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡಕ್ಕೆ ಹೋದ ತಕ್ಷಣ ಸ್ವಲ್ಪ ಸಹಜವಾಗಿ ನಾವು ಸಂಸದರು ಅಂತ ತಕ್ಷಣ 4-5 ಮಂದಿ ಮಾತಾಡ್ತಾರೆ. ಅದೇ ಈಗ ಅದನ್ನ 3 ತಾಸು ಚರ್ಚೆ ಮಾಡಿವಿ, 3 ತಾಸು ಸಾಯ್ಬೇಕು ಕುತ್ಕೊಂಡು ಅದು ಒಟ್ಟು ಹೇಳಕ್ಕತ್ತ ನಾನು. ನೀವು ಅಷ್ಟು ಟೈಮ್ ಕೊಟ್ರ ಕೇಳ್ರಿ, ನಿಮ್ಗೆ ಅಷ್ಟು ತಾಳ್ಮೆ ಇದ್ರೆ ಕೇಳ, ನಿನಗಷ್ಟು ತಾಳ್ಮೆ ಇದ್ರೆ, ನಿಮ್ಗೆ ಅಷ್ಟು ಕೇಳೋ ತಾಳ್ಮೆ ಇದ್ರೆ ನಮ್ಮ ಆಫೀಸಿಗೆ ಬರ್ರಿ, ಪ್ರೆಸ್ ಮೀಟ್ ಮಾಡ್ತೀನಿ. ಯಾರು ಸಮಸ್ಯೆ ಐತೆ ಮನೆ ಕಟ್ಟರ್ ಬಂದಿರ ನಿನಗ ಕೇಳಪ್ಪ. ಮನೆ ಕಟ್ಟ್ರ ಯಾರ ಮನೆ ಕಟ್ಟರ್ ಬಂದಿರ ನಿನಗ ನೀ ಕೇಳ. ಒಂದ್ ನಿಮಿಷ ಹೇಳ್ತೀನಿ ಕೇಳ, ಕೇಳ ಒಂದ್ ನಿಮಿಷ. ನೀವು ಕೇಳೋದ್ ಪ್ರಶ್ನೆ ಕರೆಕ್ಟ್ ಐತಿ. ರೇಟ್ ಎಷ್ಟು ಹೇಳಿದ್ರಿ? ಹೌದಾ? ನೀವು ಅದೇ ತಪ್ಪು ತಿಳ್ಕೊಂಡಿರೋದು. ಅವ್ರು ಹೇಳಕತ್ತಾರಲ್ಲಪ್ಪ, ಅವ್ರಿಗೆ ಗೊತ್ತದ್ರಲ್ಲಿ ಹೇಳೋದು. ಅವ್ರಿಗೆ ಮಟೀರಿಯಲ್ ಉದ್ರಿ ತಗೊಂಡು ಹೋಗೋದ ಗೊತ್ತೈತಿ, ರೊಕ್ಕ ಕೊಡೋದು ಗೊತ್ತಾಗಲ್ಲ ಅವ್ರಿಗೆ. ಮುಂದೊಳ್ಳೆ ನಾ ಹೇಳಿ ಕೇಳ, ಈಗ ನೀವು ತೊಂದರೆ ಆಕತ್ತದಿರಲ್ಲ, ಸಾಮಾನ್ಯ ಜನರು ನಮ್ಮ ಹತ್ರ ಮಟೀರಿಯಲ್ ಎಷ್ಟು ರೊಕ್ಕ ಕೊಟ್ಟು ಹಾಕತ್ತಾರ? ಯಾರು ಹೇಳಿದ್ರಿ? ಅವ್ರು 700-800 ಕೊಟ್ಟ ಹೋಗತ್ತಾರ. ಪಾಪ ಅವ್ರ ಮನೆಗೆ ಹೋಗ್ಯಾರ 700-800 ಕೊಟ್ಟ ಹೋಗಕತ್ರಿ, ಇವ್ರ ಕಡಿಮೆ ಹೋಗಕತ್ತಿರೋದ ಯಾರು? ಆಯ್ತು, ಈಗ ಹೇಳ್ತೀನಿ ಕೇಳ್ರಿ. ನೀವು ಹೇಳಿರ್ಲಪ್ಪ ರೇಟ್ ಬಗ್ಗೆ, ಕ್ರಷರ್ನರ್ನ ನಾನು ಕಾಂಟ್ರಾಕ್ಟರ್ ಕುಂದರಿಸಿ ಮಾತಾಡಿಸಿ ರೇಟ್ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರ ಬೇಡಿಕೆ ರೇಟ್ ಇಂದಿಲ್ಲ, ಏನೈತಿ ನೀನೇ ಹೇಳ್ತಿದ್ದೆ ಕೊಡಲ್ಲ ಅಂತ ನಾವು ಅಂತೀವಿ. ಅವ್ರ ಬೇಡಿಕೆ ನಾವು ಕೊಡಲ್ಲ ಉದ್ರಿ. ಅಲ್ಲ ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು? ಅಲ್ಲಪ್ಪ ಉದ್ರಿ ಕೇಳೋದು ಯಾರು ಮಟೀರಿಯಲ್ ತಯಾರು ಮಾಡಿರ್ತಾನ ಅವ ಕೊಡ್ಬೋದು ಬಿಡ್ಬೋದು. ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು? ಕೊಡಲ್ಲ, ಬಂದ್ ಮಾಡ್ಕೇನು. ನೋಡಪ್ಪ ನಾವ್ ಹೇಳ್ತೀನಿ ಕೇಳೋ, ಕಾಂಟ್ರಾಕ್ಟರ್ ಪರವಾಗಿ ಮಾತಾಡೋದಾದ್ರೆ ಅವ್ರಿಗೂ ಕೂಡ ಪೇಮೆಂಟ್ ಬರಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು. ಕಾಂಟ್ರಾಕ್ಟ್ರು ಕೂಡ ಸರ್ಕಾರದ ಕಾಮಗಾರಿ ಭಾಳ ಅವಶ್ಯಕತೆ ಐತಿ. ಅದ್ರಾಗ 75% ಕಾಂಟ್ರಾಕ್ಟ್ ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಪೇಮೆಂಟು ಕೊಡ್ತಾರೆ, ಎಲ್ಲ ವ್ಯವಹಾರ ಒಳ್ಳೇದು ಇಟ್ಕೊಂಡ್ರೆ 20 ವರ್ಷಗಳ ಕಾಲ ನಾವು ಯಾರು ಕಾಂಟ್ರಾಕ್ಟ್ ಟೀಕೆ ಮಾಡಲ್ಲ. ಇತ್ತೀಚಿನ ಬದಲಾಗ್ಯಾವಲ್ಲ, GST ಕೊಡಬೇಕು, ರಾಯಲ್ಟಿ ಕೊಡಬೇಕು. ನಾವು ಏನು ಮಾಡ್ತಾರ, ಒಂದು ನಿಮಿಷ ಹೇಳ್ಬಿಡ್ತೀನಿ ನಿಮಗೆ, ಸಮಯ ಐತೆ ಅಂತ ಹೇಳ್ತೀನಿ. ಅವ್ರೇನು ಮಾಡ್ತಾರೆ, ಬಿಲ್ ಬಂದೊತ್ತೆ ರಾಯಲ್ಟಿ ಕೊಡು, GST ಕೊಡು ಅಂತಾರೆ. ಇಲ್ಲಿ ಸರ್ಕಾರ ಹಂಗೆ ನಡೀತೈತಾ? ನಾವು GST ಇಲ್ದಂಗೆ ಬಿಲ್ ಗಾಡಿ ಕಳ್ಸೋಕತ್ತ, ರಾಯಲ್ಟಿ ಅರಿಲಿಕ್ಕೆ ನಡೀತೈತಾ? ಅವ್ರೇನಂತಾರೆ, ಬಿಲ್ ಬಂದೊತ್ತಾಗ ನಾಳೆ ನಾನು ಪೇಮೆಂಟ್ ಹಾಕತ್ತೆ, ರಾಯಲ್ಟಿ ಕೊಡು, ಬಿಲ್ ಕೊಡು ಅಂತಾರೆ. ಹಂಗೆ ನಡೆಯೋಗಿಲ್ಲ ಅನ್ನೋದು ನಾವು ಕನ್ವಿನ್ಸ್ ಮಾಡ್ತೀವಿ. ಇದು ನಡೆಯಲ್ಲ ವ್ಯವಹಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.